ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪನ್ನೀರ್ ಬಿರಿಯಾನಿ ಮತ್ತು ಕಾಂಬಿನೇಷನ್ ಆಗಿ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹೆಚ್ಚಿಟ್ಕೊಂಡಿರೋ ಪನ್ನೀರು, ಗಸಗಸೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ಸಾಸಿವೆ, ಮೊಸರು, ಟೊಮೊಟೊ, ಕೊಬ್ಬರಿ, ಧನಿಯಾ, ಪಲಾವ್ ಸಾಮಾನು, ಕಸೂರಿ ಮೇಥಿ, ಅರಿಶಿನ, ಖಾರ ಪುಡಿ, ಗರಂ ಮಸಾಲ, ಸಾಂಬಾರು ಪುಡಿ, ಉಪ್ಪು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಪನ್ನೀರನ್ನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಎಲ್ಲವನ್ನು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಸ್ವಲ್ಪ ಮೊಸರು ಎಲ್ಲವನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಪಲಾವ್ ಸಾಮಾನು, ಅರಿಶಿನ, ಖಾರ ಪುಡಿ, ಗರಂ ಮಸಾಲ, ಮಸಾಲೆ ಪುಡಿ, ಉಪ್ಪೆಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಹುರ್ಕೊಂಡಿರ್ತೀವಲ್ಲ ಪನ್ನೀರು ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಲ್ಲವನ್ನು ಫ್ರೈ ಮಾಡೋಣ. ಒಂದು 5ರಿಂದ 10 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕುದಿ ಬರ್ತಿದೆ. ನೆಕ್ಸ್ಟ್ ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಬೆರೆಸ್ಕೊಳ್ಳೋಣ. ನೆಕ್ಸ್ಟು ನೀರು ಕುದಿವಾಗ 1 ಕಪ್ ಅಕ್ಕಿನ ನೆನೆಸಿಕೊಂಡಿರ್ತೀವಲ್ಲ ಅದನ್ನು ನೀರಿಗೆ ಬೆರೆಸ್ಕೊಳ್ಳೋಣ ನೀರು ಕುದಿವಾಗ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಮೊದಲು ಹಾಕಿರ್ತೀವಿ ಉಪ್ಪು. ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೆರೆಸ್ಕೊಳ್ಳಿ. ಫೈನಲ್ಲಾಗಿ ಕುಕ್ಕರ್ ಮುಚ್ಚಿ ಒಂದು 3 ಕೂಗ್ಸಿದ್ರೆ ಆಯಿತು ಪನ್ನೀರ್ ಬಿರಿಯಾನಿ. ಈಗ ಬನ್ನಿ ಗ್ರೇವಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನೆಕ್ಸ್ಟು ಕೊಬ್ಬರಿ ಹೆಚ್ಚಿಟ್ಕೊಂಡಿರೋದು ಇಲ್ಲ ತುರ್ಕೊಂಡಿರೋದಾದರೂ ಹಾಕ್ಬೋದು. ನೆಕ್ಸ್ಟು 1 ಟೊಮೊಟೊ ಹೆಚ್ಚಿರೋದು, ನೆಕ್ಸ್ಟು ಚಕ್ಕೆ, ಏಲಕ್ಕಿ, ಲವಂಗ, ನೆಕ್ಸ್ಟು 1 ಸ್ಪೂನು ಧನಿಯಾ ಕಾಳು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೆಕ್ಸ್ಟು ಅದೇ ಮಿಶ್ರಣಕ್ಕೆ 1 ಸ್ಪೂನು ಅರಿಶಿನ, 1 ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಂಡು ಇಷ್ಟನ್ನು ರುಬ್ಕೊಳ್ಳೋಣ ಇನ್ನೊಂದು ಸಲ. ಈಗ ಬನ್ನಿ ರುಬ್ಬಿರೋ ಮಿಶ್ರಣಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಜೀರಿಗೆ, ನೆಕ್ಸ್ಟು ಚಕ್ಕೆ, ಲವಂಗ, 1 ಎಲೆ, ನೆಕ್ಸ್ಟ್ ಕರಿಬೇವು, ನೆಕ್ಸ್ಟು ರುಬ್ಬಿರ್ತೀವಲ್ಲ ಮಿಶ್ರಣ ಅದನ್ನು ಒಗ್ಗರಣೆಗೆ ಬೆರೆಸ್ಕೊಂಡು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ 5ರಿಂದ 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೆಕ್ಸ್ಟ್ ಲಾಸ್ಟಾಗಿ ಕಸೂರಿ ಮೇಥಿ ಹಾಕಿದ್ರೆ ಆಯಿತು ಪನ್ನೀರ್ ಬಿರಿಯಾನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೇವಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.